ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ನಮ್ಮಮ್ಮ ಟಿಫನ್ ಮಾಡ್ತಾಯಿದ್ರು. ಅವ್ರಿಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಟ್ಟು ಒಂದು ಸ್ವಲ್ಪ ಜೊತೆ ಹೋಗಿ ಕಿತ್ಕೊಬಂದೆ. ಈಗ ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದು ಆಲ್ರೆಡಿ ಒನ್ ಡೇ 2 ಡೇ ಆಯಿತು. ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಬರಬೇಕಾದಾಗಲಿ ಏನಾದಾಗಲಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾರ್ನಿಂಗ್ ವೆಜಿಟೇಬಲ್ಸ್ ಕಟ್ ಮಾಡಾಯಿತು, ಹೂವು ಕುತ್ಕೊಬಂದಾಯಿತು. ಈಗ ಫೇಸ್ ಎಲ್ಲ ವಾಶ್ ಮಾಡಿ ಬ್ರಷ್ ಮಾಡಿ ಈಗ ನನ್ನ ಫೇವ್ರೇಟ್ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಫ್ರೆಶ್ ಕುಡಿಯೋ ಅಭ್ಯಾಸ. ಆಲ್ರೆಡಿ ನಾನು 1.5 ತಿಂಗಳು ಹತ್ರ ಆಯಿತು ಅವ್ರು ಫ್ರೆಶ್ನ ಕುಡ್ದು. ನಾವು ಊರಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ, ತಗೊಂಬಂದಿರಲಿಲ್ಲ. ಇವತ್ತಿಂದ ಫ್ರೆಶ್ನ ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಫೇವ್ರೇಟ್ ಕೇಸರ ಫ್ಲೇವರು ಹರ್ ಫ್ರೆಶಲ್ಲಿ. ಇದು ಬಿಟ್ಟರೆ ನಾನು ಅಲೋವೆರಾ ಜೆಲ್ ತೊಗೊತೀನಿ ಹರ್ ಫ್ರೆಶಲ್ಲಿ. ಮತ್ತು ಶೇಕ್ ತೊಗೊಂಡಿದ್ದೆ, ಈಗ ಸ್ಟಾಪ್ ಮಾಡಿದ್ದೀನಿ ಶೇಕ್ ಎಲ್ಲ ತೊಗೊಳೋದು. ಏನು ಹರ್ಬಲ್ ಲೈಫಲ್ಲಿ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ವುಮೆನ್ ಚಾಯ್ಸ್ ಅಂತ ತೊಗೊತೀನಿ. ಈಗ ಇದನ್ನ ಕುಡಿದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಆಮೇಲೆ ಸ್ವಲ್ಪ ಕೋಲ್ಡು ಆಗಿದೆ ನನಗೆ, ವಾಯ್ಸ್ ಕೋಲ್ಡ್ ಆಗಿದೆ, ಚೇಂಜ್ ಆಗಿದೆ, ವಾಯ್ಸ್ ಎಲ್ಲ ಕೋಲ್ಡ್ ಆಗಿದೆ, ಗಂಟಲು ಕಟ್ಕೊಂಡಿದೆ. ಈಗ ಇದನ್ನ ಕುಡಿದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆದರೆ ನಾವು ವೀಡಿಯೋಸ್ ಮಾಡೋಕ್ಕಿಂತ ಎಂಕರೇಜ್ ಆಗುತ್ತೆ. ಇನ್ನೂ ಕೂಡ ಊದ್ಕೊಂಡಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಕೋಲ್ಡ್, ಗಂಟ್ಲು ನೋವು ಎಲ್ಲ ಬಂದ್ಬಿಟ್ಟಿದೆ. ಇದನ್ನ ಖಾಲಿ ಮಾಡಾಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೂವು ಬಿಟ್ಟಿದೆ, ದುಂಡು ಮಲ್ಲಿಗೆ ಹೂವು. ಈ ಬೌಲ್ ತುಂಬ ಬಿಟ್ಟಿತ್ತು, ನಾ ಈಗ ಕಟ್ಟುತ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಗೊತ್ತಾ. ಇವು ನನ್ನ ಟ್ಯಾಬ್ಲೆಟ್. ದಿಸಾಗಾಮೇಲೆ ನಾನು ತೋಟಕ್ಕೆ ಬರ್ತಾಯಿದ್ದೀನಿ. ಸೊಪ್ಪಿನ ಬೀಜ ಕೊಡೋಕ್ಕೆ ಮನೆಗೆ ಸೊಪ್ಪು ಬೀಜ ಇತ್ತು. ಸೊಪ್ಪಿಲ್ಲ ನಮ್ಮ ಮನೆಗೆ ಆಗುತ್ತೆ ಅಂತ ಸತಿ ಫೋನ್ ಮಾಡಿತ್ತು, ತಗೋಬಾ ಅಂತ. ತಗೊಂಡು ಬಂದೆ. ಈಗ ಹುಡ್ಗಿ ಕೊಡಬೇಕಲ್ಲಿದೆ, ಇನ್ನೇನು ಟ್ಯಾಕ್ರಿಲಿನೋ ಹೋಗ್ತಿದೆ. ಎಷ್ಟೊಂದು ದಿವಸ ಆದಮೇಲೆ ತೋಟಕ್ಕೆ ಬಂದಿದ್ದೀನಿ. ಬರೋ ಸೊಪ್ಪಿನ ಬೀಜ ಎಲ್ಲ ಚೆಲ್ತವಣೆ. ದಾಳಿಂಬೆ ಗಿಡ ಒಂದು ಕಾಯಿ ಬಿಡ್ತಾ ಐತೆ. ಇದೇ ಫಸ್ಟ್ ಬಿಡ್ತಿರೋದು ನಮ್ಮ ತೋಟದಕ್ಕಿರೋದು. ಅಲ್ಲಿ ಹುಳ್ಳಿಕಾಯಿ ಹಾಕಿದ್ದಾನೆ, ಬೀನ್ಸ್. ಊಟ ತಿನ್ನಿಸ್ಬೇಕು ನನಗೆ. ಊಟ ಅಂದರೆ ಆಗಲ್ಲ, ಯಾಕೋ ವಾಮಿಟ್ ಬೇರೆ ಮಾಡಿಕೊಂಡ 2 ಟೈಮ್ಸ್. ಮೊನ್ನೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದು. ಲೆಗ್ ಏನೋ ಪೇನ್ ಬಂದಿತ್ತು, ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಬೆಡ್ನ ಇಲ್ಲಿ ಹಾಕಿದ್ದೀವಿ, ಆಚೆ ಬಿಸಿಲಿಗೆ ಒಂದು ಸ್ವಲ್ಪ ಒಣಗಲಿ ಅಂತ. ಎಷ್ಟೊಂದು ದಿವಸ ಆಗಿತ್ತಲ್ಲ, ಅದಕ್ಕೆ ಇವನಿಗೆ ಊಟ ಮಾಡಬೇಕು ಅಂದರೆ ಆಗಲ್ಲ. ಊಟ ಆಗೋಮೇಲೆ ಟ್ಯಾಬ್ಲೆಟ್ ಕೊಡಬೇಕು. ಒಂದೊಂದು ಟ್ಯಾಬ್ಲೆಟ್ ಇಷ್ಟಿಷ್ಟಪ್ಪ ಇದೆ, ತೋರಿಸ್ತೀನಿ. ಅವನಿಗೆ ಊಟ ತಿನ್ಸಾಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯಿಗೆ ಇಕ್ತರೆ ಈ ಅವತಾರ. ಏನು ನಿಂದು ಊಟ ಮಾಡೋಕ್ಕೆ ಏನು ನಿಂಗೆ ಪ್ರಾಬ್ಲಮ್ಮು ಅಂತ? ಎದ್ದೆ ಎಲ್ಲಿಗೊಂಟೈತೀಯಾ? ಇಂದಕ್ಕೆ ಹೆಂಗೆ ಹೋಗ್ತದೆ ನೋಡ್ರಿ. ಎಲ್ಲ ಇಲ್ಲ, ಅನ್ನ ಎಲ್ಲ ಚೆಲ್ಲಿ ಹೋಗೋನೆ. ಊಟ ಮಾಡಲ್ಲ ನೀನು? ನೋಡೋದ್ರ ಕಿವಿನೇ ಕೇಳಿಸಲ್ಲ, ಮಾತಾಡ್ಕೊಂಡು ನೀನೇ ಮಾತಾಡ್ಕೊ. ಮಾತಾಡಂಗಲ್ಲ, ನನ್ನ ಕಲ್ತಿದ್ಯಾ ಮುನ್ಸ್ಕೊಳ್ಳೋದು. ಮೂತಿನ ಕೆಳಗಡೆ ಹಾಕಿ ಮಲ್ಗೋದು. ನೋಡ ಹೆಂಗೆ ನೋಡ್ತೀಯ? ಓಹೋ, ಹಿಂಗೆಲ್ಲ ಚೆಲ್ಲಿದ್ಯಲ್ಲ ಊಟನಾ? ಹಿಂಗೆ ಚೆಲ್ತಿಲ್ಲ ಊಟನಾ? ಮಾತ್ರೆ 3 ಮಾತ್ರೆ ಕೊಟ್ಟವ್ರೆ.
ಇದು ಬೆಳಗ್ಗೆ ಮತ್ತು ನೈಟು 2 ಟೈಮ್ಸ್ ಹಾಕಬೇಕು. 1500 ರುಪೀಸ್ ಇದೊಂದು ಮಾತ್ರೆ. ಒಂದು ಇದು ಮಾತ್ರೆನೇ ಡಬ್ಬನೇ. ಇದು 2 ಟೈಮ್ಸ್ ಇದೂ ಅಷ್ಟೇ. ಇದು 488 ರುಪೀಸ್. ಇದು ಒಂದು ಟೈಮ್ ಈ ಮಾತ್ರೆ ಮಾತ್ರ. ಇದೊಂದು ಟೈಮ್ ಈ ಮಾತ್ರೆ ಮಾತ್ರ. ಇದು MRP ಬಂದು 325 ರುಪೀಸ್. ಇವ್ನಿಗೆ ಆದ್ರೂ ಊಟ ಮಾಡೋಕ್ಕೆ ಹಲು ಅಲ್ಲ ಬಿಷ ನಿದ್ದೆ. ಯಾಕೋ ಇನ್ಗೆ ಹುಷಾರೇ ಇಲ್ಲ ಅಪ್ಪ, ಬೇಜಾರಾಗುತ್ತೆ ಹಿಂಗೆ ನೋಡ್ಬಿಟ್ರೆ ನನಗೆ. ನಾನು ಹಾಸ್ಪಿಟಲಿಗೆ ಇಷ್ಟು ವರ್ಷ ಆಯಿತು ಬಂದಾಗಿಂದ ನಮ್ಮ ಮನೆಗೆ 1 ಟೈಮ್ ಕರ್ಕೊಂಡೋಗಿಲ್ಲ. ಇದೇ ಫಸ್ಟ್ ಟೈಮ್. ಅವ್ರ ಕಾಲು ಮುಟ್ಟಬೇಕಾದ್ರೆ ಕೈಯ ಅಂತ ಇರೋದು ನನಗಂತೂ ಬೇಜಾರಾಗೋಯ್ತು ಫುಲ್ಲು ನೋಡೋಕ್ಕೆ. ಇನ್ನು ಅವಳ ಬೊಂಗೋಡಿ, ಇದು ನನ್ನ ಬೊಂಗೋಡಿ. ಹಿಂಗೆ ಮಾತ್ರೆ ನಂಗೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬರೀ 6 ಮಾತ್ರೆ ಟ್ಯಾಬ್ಲೆಟ್ಸ್ ಅಷ್ಟೇ ಇರೋದು. ಒಂದೆಷ್ಟು ಅಗಲ ಇದೆ ಅಂದರೆ ಒಂದು ಸೆಕೆಂಡ್ ಓಪನ್ನೇ ಮಾಡೋಕ್ಕಾಗಲ್ಲ. ಒಂದು ಮಾತ್ರೆ ಇಷ್ಟು ಅಗಲ ಐತೆ. ಪಾಪಚ್ಚಿಯನ್ನು ಹೆಂಗೆ ನುಂಗ್ತಾನೋ ಗೊತ್ತಿಲ್ಲ. ಅದು ಬಂದರೆ ಇಷ್ಟು ಅಪ್ಪ ಐತೆ ಮಾತ್ರೆ. ಪಾಪ ಈ ಗ್ರೀನ್ ಕಲರ್ ಬಂದು ವೈಟ್ ಕಲರ್ದ ಮಾತ್ರೆ ದಬಿಶ್. ಈ ಮಾತ್ರೆ ನುಂಗಿಸ್ಬಿಟ್ಟೆ ಕಾಲಿದು ಅಷ್ಟೇ. ಇದೊಂದು ತಿಂಗಳವರೆಗೂ ಕೊಟ್ಟೋರೆ. ಏನಾದರೂ ಹಾಗೆ ಕಾಲು ಗೀಳು ಮುಟ್ಟಿಸ್ಕೊಂಡಿಲ್ಲ ಅಂದರೆ ಬನ್ನಿ ಒಂದು ಎಕ್ಸ್ರೇ ಮಾಡ್ತೀವಿ ಅಂದವ್ರೆ. ಸ್ಕ್ಯಾನಿಂಗ್ ಮಾಡ್ತಾರೆ. ಅಲ್ಲಮ್ಮ ಬೊಂಗೋರ ಇದು ಬೊಂಗೋರ ಆಮೇಲೆ ಇದು ಹಿಂಗೆ ಮಾತ್ರೆ ನುಂಗ್ಸಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನುಂಗ್ಕೊಬಿಟ್ಟ ಅಲ್ಲೆಲ್ಲ ಆಮರು ಹ್ಞೂ ನುಂಗ್ಕೊಬಿಡ್ತು. ಗುಡ್ ಬಾಯ್ ಗುಡ್ ಬಾಯ್ ಪಿಶು. ಭುಜಂಗ ಪುಣ್ಯನ ಸಾಯಿಸಿದ್ರೆ ನಿಧಿ ರಹಸ್ಯ ಅವಳಲ್ಲೇ ಕೊನೆಯಾಗ್ಬಿಡುತ್ತೆ.